ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು 2026ರ ಒಂದು ಲಾಲ್ಬಾಗ್ನ ಫ್ಲವರ್ ಶೋನ ನೋಡ್ಕೊಂಡು ಬರೋಣ. ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಯಾವ ಥೀಮಲ್ಲಿ ಈ ಸರಿ ಫ್ಲವರ್ ಶೋ ನಡೀತಾ ಇದೆ ಅಂತ ತಿಳ್ಕೊಂಡು ಬರೋಣ. ಫಸ್ಟ್ ಲಾಲ್ಬಾಗ್ ಬಗ್ಗೆ ತಿಳ್ಕೊಳ್ಳೋಣ. ಲಾಲ್ಬಾಗ್ ಓಪನ್ ಟೈಮಿಂಗ್ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಓಪನ್ ಇರುತ್ತೆ. ಅದಾದಮೇಲೆ ಕ್ಲೋಸಲ್ಲಿರುತ್ತೆ. ಇನ್ನು ಇದು ಎಂಟ್ರಿ ಫೀಸ್ ಎಷ್ಟಪ್ಪ ಅಂದರೆ 100 ರೂಪೀಸ್, ಅಂದರೆ ಒಬ್ಬರಿಗೆ 100 ರೂಪೀಸ್ ಎಂಟ್ರಿ ಫೀಸ್ ಇದೆ. ಲಾಲ್ಬಾಗಲ್ಲಿ ಈ ಸರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕೂಡ ನಡೀತಾ ಇದೆ. ಸೊ ಇವಾಗ ನೋಡಿ, ಇಲ್ಲಿ ಅಗ್ನಿ ಪರೀಕ್ಷೆ ಥೀಮ್ ಹಾಕಿದ್ದಾರೆ ಅಲ್ವಾ. ಸೊ ಇದು ಆಗಸ್ಟ್ 16 ನಡೀತಾ ಇದೆ. ಸೊ ಇವಾಗ ನಾವು ಗಾಜಿನ ಮನೆ ಅಂದರೆ ಫ್ಲವರ್ ಶೋ ನಡೀತಾ ಇದ್ವಲ್ವ, ಫ್ಲವರ್ ಶೋ ಎಲ್ಲ ರೆಡಿ ಆಗಿರೋದು ಗಾಜಿನ ಮನೆಯಲ್ಲಿ. ಸೊ ಇವಾಗ ನಾವು ಗಾಜಿನ ಮನೆ ಕಡೆ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತೀನಿ. ಎಲ್ಲ ಕಡೆನೂ ಫ್ಲವರಿಂದ ಡೆಕೋರೇಷನ್ ಮಾಡಿದ್ದಾರೆ. ಸೊ ಆಗಸ್ಟ್ 15 ಇರೋದ್ರಿಂದನೇ ಈ ಫ್ಲವರ್ ಶೋ ನಡೀತಾ ಇರೋದು. ಸೊ ಆಗಸ್ಟ್ 17ವರೆಗೂ ಫ್ಲವರ್ ಶೋ ಇರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಗಾಜಿನ ಮನೆ. ಸೊ ಇಲ್ಲಿ ವಾಟರಿಂದ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಅಲ್ಲಿ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅಲ್ಲಿ ಅದ್ರ ಒಳಗಡೆ ಫ್ಲವರ್ ಶೋನ ನಡೀತಾ ಇರೋದು. ಸೊ ಅದಕ್ಕೆ ಗಾಜಿನ ಮನೆ ಅಂತ ಕರೀತಾರೆ. ಬನ್ನಿ ಇವಾಗ ಅದ್ರೊಳಗಡೆ ಹೋಗೋಣ. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಕ್ಯೂ ಫೆಸಿಲಿಟಿನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಲೈನಾಗಿ ಒಳಗಡೆ ಹೋಗಬೇಕು. ಸೊ ಇದಕ್ಕೇನು ಎಂಟ್ರಿ ಫೀಸ್ ಇರಲ್ಲ, ಸ್ಟಾರ್ಟಿಂಗ್ ಮಾತ್ರ ಎಂಟ್ರಿ ಫೀಸ್ ಇರುತ್ತೆ. ಸೊ ಇವಾಗ ಇದ್ರ ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿ 34 ಲಕ್ಷಕ್ಕಿಂತ ಅಧಿಕ ಹೂಗಳನ್ನು ಬಳಸಿಕೊಂಡು ಇಲ್ಲಿ ಫ್ಲವರ್ ಶೋನ ಡೆಕೋರೇಷನ್ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಟೆಂಪಲ್ ಬಂದುಬಿಟ್ಟು ಬೇಲೂರಿನ ಒಂದು ಪ್ರಮುಖ ದೇವಸ್ಥಾನ. ಸೊ ಇದನ್ನೇ ಇಲ್ಲಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಪಶ್ಚಿಮ ಗಂಗರು ಕರ್ನಾಟಕದ ಪ್ರಾಚೀನ ಪ್ರಮುಖ ರಾಜವಂಶಗಳಲ್ಲಿ ಒಬ್ಬರಾಗಿದ್ದಂಥ ಸುಮಾರು 4ನೇ ಶತಮಾನದಿಂದ 10ನೇ ಶತಮಾನದವರೆಗೂ ದಕ್ಷಿಣ ಕರ್ನಾಟಕದ ಹಲವು ಭಾಗಗಳನ್ನು ಆಳಿದಂತಹ ಒಂದು ಗಂಗರ ಸಾಮ್ರಾಜ್ಯದ ಒಂದು ಥೀಮ್ನ ಇಲ್ಲಿ ಅಂದರೆ 2026ರ ಒಂದು ಲಾಲ್ಬಾಗ್ನ ಫ್ಲವರ್ ಶೋನಲ್ಲಿ ಗಂಗಾ ಸಾಮ್ರಾಜ್ಯದ ಒಂದು ಥೀಮ್ನ ಯೂಸ್ ಮಾಡಿ ಫ್ಲವರ್ ಡೆಕೋರೇಷನ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೇಲೂರಿನ ಒಂದು ಪ್ರಮುಖ ದೇವಸ್ಥಾನ ಅಂತಲೇ ಹೇಳ್ಬೋದು. ಇವಾಗ ನಡೀತಿರೋದು 221ನೇ ಒಂದು ಫ್ಲವರ್ ಶೋ ಅಂತಲೇ ಹೇಳ್ಬೋದು. ಇದು 221ನೇ ಫ್ಲವರ್ ಶೋ ನಡೀತಾ ಇರೋದು ಲಾಲ್ಬಾಗ್ನಲ್ಲಿ. ಸೊ ಇಲ್ಲಿ ನೋಡ್ಬೋದು, ಫುಲ್ ಎಲ್ಲನೂ ಕೂಡ ಗಂಗಾ ಸಾಮ್ರಾಜ್ಯದ ಒಂದು ಥೀಮ್ನಲ್ಲೇ ಫ್ಲವರ್ ಡೆಕೋರೇಷನ್ ಮಾಡಲಾಗಿದೆ. ಸೊ ಇಲ್ಲಿ ಆನೆಗಳ ಯುದ್ಧ, ಶಾಸನಗಳು ಮತ್ತು ಪ್ರಾಚೀನ ವಾಸ್ತುಶಿಲ್ಪದ ಒಂದು ಥೀಮ್ನಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಲಾಗಿದೆ. ಕನ್ನಡ ಸಾಹಿತ್ಯಕ್ಕೆ ಗಂಗರ ಸಾಮ್ರಾಜ್ಯದ ಕೊಡುಗೆ ತುಂಬ ಅಪಾರವಾಗಿದ್ದಂತಲೇ ಹೇಳ್ಬೋದು. ಶ್ರವಣಬೆಳಗೊಳದ ಒಂದು ಗುಮ್ಮಟೇಶ್ವರ ಮತ್ತು ಬಹುಬಲ ಪ್ರತಿಮಾ ಗಂಗರ ಕಾಲದ ಅತ್ಯಂತ ಪ್ರಸಿದ್ಧವಾದ ಒಂದು ಕಲಾ ವಾಸ್ತುಶಿಲ್ಪದ ಕೊಡುಗೆ ಅಂತ ಹೇಳ್ಬೋದು. ಗಂಗಾ ಸಾಮ್ರಾಜ್ಯದ ಒಂದು ರಾಜಧಾನಿ ಕೋಲಾರ, ಅದಾದ ನಂತರ ತಲಕಾಡು ರಾಜಧಾನಿ ಆಯಿತು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೋರ್ಡ್ ಇದೆಯಲ್ಲ. ಸೊ ಇದರಲ್ಲೆಲ್ಲ ಫುಲ್ ಇನ್ಫಾರ್ಮೇಷನ್ ಇದೆ ಅಂತ ಗಂಗಾ ಸಾಮ್ರಾಜ್ಯದ ಒಂದು ಫುಲ್ ಇನ್ಫಾರ್ಮೇಷನ್ ಇದರಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ ತುಂಬಾ ಒಂದು ವೆರೈಟೀಸ್ ಆಫ್ ಫ್ಲವರ್ಸ್ನ ಇಲ್ಲಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಎಷ್ಟು ಅಂದರೆ ಲಕ್ಷಗಟ್ಟಲೆ, ಅಂದರೆ ತುಂಬ ಏನಿಲ್ಲ ಅಂದರೂ ನೀವು ಒಂದು 25ರಿಂದ 30 ಲಕ್ಷ ಒಂದು ಹೂಗಳನ್ನು ಬಳಸ್ಕೊಂಡು ಇಲ್ಲಿ ಡೆಕೋರೇಷನ್ ಮಾಡಲಾಗಿದೆ. ಮತ್ತು ಇಲ್ಲಿ ನೀವು ಸಾವಿರಾರು ಗಟ್ಟಲೆ ಒಂದು ವೆರೈಟೀಸ್ ಆಫ್ ಒಂದು ಫ್ಲವರ್ಸ್ನ ನೀವು ನೋಡ್ಬೋದು. ಅಂದರೆ ವಿಧ ಆದಂಥ, ಅಂದರೆ ನಮಗೆ ಗೊತ್ತೇ ಇಲ್ಲದೆ ಇರೋಂಥ ಒಂದು ಫ್ಲವರ್ ಮತ್ತು ಗಿಡಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನೋಡ್ತಾ ಇರ್ಬೋದು, ವೆರೈಟೀಸ್ ಆಫ್ ಎಷ್ಟೊಂದು ವೆರೈಟಿ ಆಗಿರೋಂಥ ಒಂದು ಹೂಗಳನ್ನ ನೀವು ನೋಡ್ತಾ ಇರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಫುಲ್ ಇನ್ಫಾರ್ಮೇಷನ್ ಅಲ್ಲಿ ಹಾಕಿರ್ತಾರೆ, ನೀವು ಓದ್ಕೋಬೋದು. ಸೊ ಎಲ್ಲ ಕೂಡ ಇಲ್ಲಿ ನೋಡ್ಬೋದು ನೀವು, ಗಂಗಾ ಸಾಮ್ರಾಜ್ಯದ ಒಂದು ಫುಲ್ಲು ಅದ್ರ ಬಗ್ಗೆನೇ ಇಲ್ಲಿ ಎಲ್ಲ ಕೂಡ ಡೆಕೋರೇಷನ್ ಮಾಡಲಾಗಿದೆ, ನೋಡ್ತಾ ಇರ್ಬೋದು. ಅಲ್ಲಿ ಇರುವಂಥ ಒಂದು ರಾಜರ ಬಗ್ಗೆ ಆಗಿರ್ಬೋದು, ಅಲ್ಲಿ ನಡೆದಿರೋಂಥ ಒಂದು ಯುದ್ಧಗಳ ಬಗ್ಗೆನ ಯೂಸ್ ಮಾಡಿಕೊಂಡು ಆನೆಗಳನ್ನು ಡೆಕೋರೇಷನ್ ಮಾಡಿರೋದಾಗಿರ್ಬೋದು, ಎಲ್ಲ ಫುಲ್ ಇನ್ಫಾರ್ಮೇಷನ್ ಇರೋದೇ ಇಲ್ಲಿ ಗಂಗಾ ಸಾಮ್ರಾಜ್ಯದ ಒಂದು ಥೀಮ್ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿ ವರ್ಷವೂ ಒಂದೇ ಥರ ಥೀಮ್ ಯೂಸ್ ಮಾಡಲ್ಲ. ಸೊ ಒಂದೊಂದು ವರ್ಷ ಒಂದೊಂದು ಥರ ಥೀಮ್ನ ಯೂಸ್ ಮಾಡಿಕೊಂಡು ಫ್ಲವರ್ ಡೆಕೋರೇಷನ್ನ ಮಾಡ್ತಾರೆ. ಸೊ ಈ ಸರಿ ಗಂಗಾ ಸಾಮ್ರಾಜ್ಯದ ಬಗ್ಗೆ ಮಾಡಿದ್ದಾರೆ. ನೆಕ್ಸ್ಟ್ ವರ್ಷ ಬೇರೆ ಯಾವುದಾದ್ರೂ ಒಂದು ಥೀಮ್ನ ಯೂಸ್ ಮಾಡಿಕೊಂಡು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ. ಸೊ ಇದು ನಡೀತಾ ಇರೋದು ಬಂದ್ಬಿಟ್ಟು 221ನೇ ಒಂದು ಫ್ಲವರ್ ಶೋ ಅಂತ ಹೇಳ್ಬೋದು. ಸೊ ಇದು ಹೊರಗಡೆಯಿಂದ, ಸೊ ಗಾಜಿನ ಮನೆ ಹೊರಗಡೆ ಬಂದಿದ್ದೀವಿ. ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಕೂಡ ಫ್ಲವರಿಂದ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ವೆರೈಟೀಸ್ ಆಫ್ ಫ್ಲವರ್ಸ್ನ ಇಲ್ಲಿ ಪ್ಲ್ಯಾಂಟ್ ಮಾಡಿರ್ತಾರೆ. ಸೊ ಯಾವಾಗ ಫ್ಲವರ್ ಶೋ ನಡೆಯುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ಆಗಸ್ಟ್ 15 ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆಗಸ್ಟಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ಅವರು ಮೊದಲೇ ಎಲ್ಲನೂ
ಫ್ಲವರ್ನ ತಂದುಬಿಟ್ಟು ಎಲ್ಲ ಕಡೆನೂ ಹಾಕಿರ್ತಾರೆ ನೋಡ್ಬೋದು. ಇಲ್ಲೆಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲನೂ ಹಾಕಿದ್ದಾರೆ. ಸೊ ಎಲ್ಲ ಕಡೆನೂ ಈ ಥರ ನೋಡೋಕ್ಕೆ ಸಿಗೋದಿಲ್ಲ. ಸೊ ವರ್ಷಕ್ಕೊಂದು ಸರಿನೇ ಇದು ಈ ಥರ ಮಾಡಿ ಚೆನ್ನಾಗಿರುತ್ತೆ. ಒಂದು ಸರಿ ವಿಸಿಟ್ ಮಾಡಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಎಂಟ್ರಿ ಫೀಸ್ ಜಸ್ಟ್ 100 ರುಪೀಸ್ ಮಾತ್ರ. ಯಾರಾದರೂ ಇನ್ನೂ ಕೂಡ ಲಾಲ್ಬಾಗ್ ಫ್ಲವರ್ ಶೋ ನೋಡೋಕ್ಕೆ ಹೋಗಿಲ್ಲ ಅಂದರೆ ಒಂದು ಸರಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಫ್ಲವರ್ಸ್ ಇದ್ದಾವೆ, ಅವ್ರಿಗೂ ಕೂಡ ತೋರಿಸ್ಬೋದು. ತುಂಬ ಚೆನ್ನಾಗಿದೆ. ಇವಾಗ ನೋಡ್ತಾ ಇರ್ಬೋದು, ಇದು ಎಲ್ಲ ಹೊರ್ಗಡೆನೇ ಡೆಕೋರೇಷನ್ ಮಾಡಿರೋದು. ಸೊ ಇಲ್ಲೂ ಕೂಡ ನೋಡಿ ಎಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ಇದೆ, ಅಂದರೆ ಎಷ್ಟೊಂದು ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಯಾವ್ಯಾವ ಗಿಡ ಯಾವ್ಯಾವ ಹೆಸರು ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆನೂ ಫ್ಲವರ್ಸು ಮತ್ತು ಗಿಡಗಳನ್ನೇ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಲಾಲ್ಬಾಗಲ್ಲಿ ವಿಶೇಷ ಅಂದರೆ ಫ್ಲವರ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಅಂದರೆ ಹಣ್ಣು ತರಕಾರಿ ಗಿಡಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಅಂದರೆ ಮಾಮೂಲಿ ಟೈಮಲ್ಲೆಲ್ಲ ಈ ಥರ ನೋಡೋಕ್ಕೆ ಸಿಗಲ್ಲ, ಜಸ್ಟ್ ಫುಲ್ ಎಲ್ಲ ಖಾಲಿ ಖಾಲಿ ಇರುತ್ತೆ. ಬಟ್ ಈ ಟೈಮಲ್ಲಿ ಹೋದರೆ ಎಲ್ಲ ಕಡೆನೂ ಫ್ಲವರ್ಸ್ ಅಂತಲೇ ಹೇಳ್ಬೋದು. ನಾವು ಕೂಡ ತುಂಬ ಸರಿ ಲಾಲ್ಬಾಗ್ ಹೋಗಿದ್ದೀವಿ, ಬಟ್ ಈ ಥರ ಎಲ್ಲಿ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈ ಸರಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಹೋಗ್ಬೇಕಾದ್ರೆ ಮಳೆ ಕೂಡ ಬಂತು. ಸೊ ಮಳೆಯಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೆಕ್ಸ್ಟ್ ನಾವು ಲಾಲ್ಬಾಗ್ ಶೋನ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.